ಅಂಕ್ಲೆಯ ಡಾಕ್ಟರ್ ಎನ್.ಎ. ಮಗ್ದುಮ್ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ. ಮಕ್ಕಳು ತಮ್ಮ ಶಾರೀರಿಕ ಬೆಳವಣಿಗೆಯೊಂದಿಗೆ ಜೀವನದಲ್ಲಿ ಶಿಸ್ತು ಮತ್ತು ಸಂಯಮವನ್ನು ಹೊಂದಿರಬೇಕು. ಜೊತೆಗೆ ಇಂದಿನ ಮಕ್ಕಳೇ ಮುಂದಿನ ನಾಗರಿಕರು. ಆದ್ದರಿಂದ ಮಕ್ಕಳು ತಮ್ಮ ತಂದೆ ತಾಯಿ ಗುರು ಹಿರಿಯರ ಮಾರ್ಗದರ್ಶನದಂತೆ ಮುನ್ನಡೆಯುತ್ತಾ ಜೀವನದಲ್ಲಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಅಳವಡಿಸಬೇಕೆಂದು ಡಾಕ್ಟರ್ ಎನ್.ಎ. ಮಗ್ದುಮ್ ಹೇಳಿದರು. PUC. These two things in your life plays a major role. Is it not? If you are correct, if you are disciplined, if you are decent, if you are regular, if you are honest, till 12th, definitely you will carry it throughout the life. If you miss this, definitely you will have a lot of problems. So I cannot say you that you go to this, you go to that. That is definitely it is there. It is needed for everybody, every individual, every human being, because it's a competitive world. You have to study hard, you have to struggle, you have to get the good marks, good percentage, and you have to get good seats. It depends on your choice, not by force. Is it not? Your parents may force that you become a doctor, you become a doctor. ಅವರು ಸೋಮವಾರ ದಿನಾಂಕ 12ರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲೆ ಗ್ರಾಮದ ಶ್ರೀ ಗೊಮ್ಟೆ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎನ್.ಎ. ಮಗ್ದುಮ್ ಸೆಂಟ್ರಲ್ ಪಬ್ಲಿಕ್ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. You wish that you should, but the thing is, you wish in such a way depends on your capacity and depends on your interest in the field. That is very important. If you want to become an engineer, don't. If anybody pressurize you to go to medical, even you are getting engineering, medical, both. If you want to become an engineer, you become an engineer only. Don't divert your interest. That's very important in the life. This is the first thing. Second thing is, this is what your madam has just now said. You people are so lucky, I'll tell you. Even we feel it. Why we are not born in this time? Because this is the situation where the world is totally open for you. ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಯನ್ನು, ತಮ್ಮ ಶಿಕ್ಷಕರನ್ನು ಸ್ಮರಿಸುತ್ತಾ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಲ್ಲ ಒಂದು ಬಾರಿ ಮಧುರ ನೆನಪುಗಳಿಂದ ತೊಯ್ದು ತೊಟ್ಟಿಕ್ಕುವ ವಿದಾಯದ ಅಂತಹ ಗಳಿಗೆಯೊಂದು ಒಮ್ಮೆಯಾದರೂ ಹಾದು ಹೋಗಿರದೇ ಇರಲಾರದು. ಅದು ತವರು ಮನೆಯಿಂದ ತಂಗಿಯನ್ನು ಕಳಿಸಿಕೊಡುವ ಭಾವನಾತ್ಮಕ ಸನ್ನಿವೇಶವೇ ಆಗಿರಬಹುದು, ಓದಿದ ಶಾಲೆ ಕಾಲೇಜನ್ನು ಬಿಟ್ಟು ಹೊರಬರುವ ಕೊನೆಯ ದಿನವೇ ಇರಬಹುದು. ಇವೆಲ್ಲವೂ ಜೀವನದಲ್ಲಿ ಅನಿವಾರ್ಯ. ಆದರೂ ಸಹ ಈ ಶಾಲೆ ಬಿಟ್ಟು ಹೋಗುವುದು ದುಃಖದ ಸಂಗತಿಯಾದರೂ ನಮ್ಮೆಲ್ಲರ ಭವಿಷ್ಯ ರೂಪಿಸಲು ಮುಂದಿನ ಶಿಕ್ಷಣಕ್ಕಾಗಿ ನಾವೆಲ್ಲರೂ ಈ ಶಾಲೆಯಿಂದ ವಿದಾಯ ಪಡೆಯಲೇಬೇಕು. ಈ ನಿಟ್ಟಿನಲ್ಲಿ ಈ ಶಾಲೆಯ ಶಿಕ್ಷಕರು ನಮಗೆ ಕಲಿಸಿದ ಶಿಸ್ತು, ಒಳ್ಳೆಯ ಜ್ಞಾನ ನಾವುಗಳು ಎಂದಿಗೂ ಮರೆಯಲು ಸಾಧ್ಯವಿಲ್ಲವೆಂದು ಭಾವುಕರಾಗಿ ತಮ್ಮ ಭಾವನಾತ್ಮಕ ಅನಿಸಿಕೆಗಳನ್ನು ಹಂಚಿಕೊಂಡರು. ಸಂಸ್ಥೆಯ ಖಜಾಂಚಿಗಳಾದ ಶ್ರೀಮತಿ ಲಲಿತಾ ಎನ್. ಮಗ್ದುಮ್ ಮಾತನಾಡಿ, ನಿಮಗೆ ಶಿಕ್ಷಕರು ನೀಡಿದ ವಿದ್ಯೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಪ್ರಸನ್ನ ಸವನೂರ್ ಮಾತನಾಡಿ, ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸಂಸ್ಥೆಯ ಹೆಸರು, ತಂದೆ ತಾಯಿ ಗುರು ಹಿರಿಯರ ಗೌರವ ಹೆಚ್ಚಿಸಬೇಕು ಎಂದರು. ಸಂಸ್ಥೆಯ ನಿರ್ದೇಶಕರಾದ ವೈಶಾಲಿ ಚೌಗ್ಲಿ, ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣದೊಂದಿಗೆ ಉತ್ತಮ ಜೀವನ ಕಟ್ಟಿಕೊಳ್ಳಬೇಕೆಂದರು. ಪ್ರಾಡಕ್ಟ್ ಅಲ್ಲಿ ಒಂದು ಸಿಸ್ಟಮ್ ಅನ್ನ ಇನ್ಪುಟ್ ಮಾಡ್ತಾರೆ, ಹಾಗೆ ಟೀಚರ್ಸ್ ಎಲ್ಲಾನು ನಿಮ್ಮ ಒಳಗ ಈಗ ಸೆಟ್ ಮಾಡಿದ್ದಾರೆ. ಅದನ್ನ ನೀವು ಉಳಿಸ್ಕೊಂಡು ಹೋಗ್ಬೇಕು. ಮತ್ತ ಅದ್ರ ಜೊತೆಗೆ ನೀವು ಹೊರಗೆ ಹೋದ್ರಿ ಅಂದ್ರೆ ಸ್ಕೂಲ್ ಲೈಫ್ ಅಂದ್ರೆ ಏನೋ ಒಂದು ಸಿಸ್ಟಮೆಟಿಕ್ ಲೈಫ್ ಅಥವಾ ಕಾಲೇಜ್ ಲೈಫ್ ಅಂದ್ರೆ ಏನೋ ಒಂಥರ ಅಲ್ಲಿ ಯಾರು ಈ ತರ ಮೈಂಡ್ ಸೆಟ್ ಮಾಡ್ಕೋಬೇಡ್ರಿ. ಒಂದು ನಿಮ್ಗೆ ಹೇಳೋ ಉದ್ದೇಶ ಅಂದ್ರೆ ಹೊರಗಡೆ ಹೋದ ನಂತರ ಬಹಳಷ್ಟು ಡಿಸ್ಟ್ರಾಕ್ಷನ್ಸ್ ಅದಾವ. ಮೈಂಡ್ ಡಿಸ್ಟ್ರಾಕ್ಟ್ ಆಗ್ಬೇಕಾದ್ರೆ
ಸೊ ಅದ್ರೊಳಗೆ ನೀವು ನಿಮ್ಗೆ ಏನೊಂದು ನಿಮ್ಮ ಟೀಚರ್ಸ್ ಒಂದು ಏನು ನಿಮ್ಮ ಫೌಂಡೇಶನ್ ಹಾಕಿಕೊಟ್ಟಿದ್ದಾರೋ ಈ ಸಂಸ್ಥೆ ಮುಖಾಂತರ ನೀವು ಏನೋ ಒಂದು ಒಳ್ಳೆಯದನ್ನು ನೀವೆಲ್ಲರೂ ಮಾರ್ಕ್ಸ್ ದೃಷ್ಟಿಯಿಂದ ಇಷ್ಟೇ ಅಲ್ಲ, ಬಟ್ ಪರ್ಸನಾಲಿಟಿ ದೃಷ್ಟಿಯಿಂದ ನೀವೆಲ್ಲರೂ ಒಂದನ್ನು ಸಿಸ್ಟಮನ್ನು ನೀವು ಸ್ವಂತ ಒಳಗೆ ಡೆವಲಪ್ ಮಾಡ್ಕೊಂಡಿದ್ದೀರಿ. ಅದು ನಿಮ್ಮ ಕಾನ್ಫಿಡೆನ್ಸ್ ಇದೆ ಅಲ್ಲ, ಎಲ್ಲರೂ ಮಾಡ್ಕೊಂಡಿದ್ದೀರಲ್ಲ. ಸೊ ಅದೇ ಕಾನ್ಫಿಡೆನ್ಸ್ ತಗೊಂಡು ನೀವು ನಿಮ್ಮ ಸ್ಕೂಲಿಂದ ಹೊರಗಡೆ ಹೋಗ್ಬೇಕು ಅಷ್ಟೇ. ನೀವು ಮಾರ್ಕ್ಸ್ ಇದೊಂದು ಪ್ರೊಸೀಜರ್ ಇದೆ ಅಷ್ಟೇ. ಆದ್ರೆ ನೀವು ಲೈಫ್ನ ನೀವು ಕೊನೆಯ ತನಕ ನಿಮ್ಮ ಜೊತೆ ಬರೋದು ಇವು ಸ್ಕೂಲ್ ಡೇಸ್ ಒಳಗಿನ ಗೋಲ್ಡನ್ ಮೂಮೆಂಟ್ಸ್. ಪ್ರಾಂಶುಪಾಲರಾದ NS ನಿಡಗುಂದಿ, ವರ್ಗ ಶಿಕ್ಷಕರಾದ ಶ್ರೀಶೈಲ್ ಮಾಣೆ ಹಾಗೂ ವೈಶಾಲಿ ಇಂಗ್ಳೆ ಮತ್ತು ಎಲ್ಲ ವಿಷಯ ಶಿಕ್ಷಕರು ವಿದ್ಯಾರ್ಥಿಗಳ ಮುಂದಿನ ಶಿಕ್ಷಣಕ್ಕಾಗಿ ಶುಭ ಹಾರೈಸಿದರು. ಈ ವೇಳೆ ಉಪಪ್ರಾಚಾರ್ಯರಾದ ಶ್ರೀಮತಿ ವೈಶಾಲಿ ಇಂಗ್ಳೆ, ಶ್ರೀ ಗೊಮ್ಟೆ ಶಿಕ್ಷಣ ಸಂಸ್ಥೆಯ ಸಮಸ್ತ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು. ವಿದ್ಯಾರ್ಥಿ ನಿಖಿಲ್ ಹಿರೇಮಠ್ ಸ್ವಾಗತಿಸಿದನು. ಸೋಹಂ ಪಾಟೀಲ್ ನಿರೂಪಿಸಿದನು. ಶಿವಗೌಡ ಪಾಟೀಲ್ ವಂದಿಸಿದನು. भविष्य को नया रूप देने के लिए कॉलेज में प्रवेश लेंगे। मुझे आज भी याद अपने मित्रों के साथ बिताए अच्छी और बुरी यादें, जैसे तेज से हंसना, मजाक करना, अपने बातें और पढ़ाई सिखाई। वो होने रहता हमें हमेशा you down the lazy lethargic or I you feel your Hello. Good afternoon, everybody. Thank you to all the students for presenting this to the institution. Thank you. Sir. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ.